ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲೂ ಕೂಡ ಒಂದು ಹೊಸ ಸಂಕ್ರಮಣವನ್ನು ತರಲಿ ಅಂತ ಹೇಳಿ ಆಶಿಸ್ತಾ, ಸಿರಿಗನ್ನಡ ಸುದ್ದಿವಾಹಿನಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಈ ದಿನದ ಪಂಚಾಂಗವನ್ನು ನೋಡೋಣ. ಹಾಗೆ ಈ ದಿನದ ಮಹತ್ವ ಏನು, ಏಕೆಂದರೆ ಸಂಕ್ರಾಂತಿ ಹಬ್ಬ ಇದೆ, ಉತ್ತರಾಯಣ ಪುಣ್ಯಕಾಲ ಇದೆ, ಇದರ ವಿಶೇಷತೆ ಏನು, ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಈ ದಿನದ ಪಂಚಾಂಗ. ಈ ದಿನ 2026 ಜನವರಿ ತಿಂಗಳ 15ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ಪಂಚಾಂಗ ಈ ದಿನ ಉತ್ತರಾಯಣ ಆರಂಭ ಆಗಿದೆ. ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:57 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:56 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ರಾತ್ರಿ 8:19 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ಇದು ಈ ದಿನ ರಾತ್ರಿ 8:37 ಇರಲಿದೆ. ನಂತರ ಧ್ರುವ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:25 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:41 ಬೆಳಿಗ್ಗೆ 11:07 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:48 ಬೆಳಿಗ್ಗೆ 8:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:45 ಬೆಳಿಗ್ಗೆ 11:27 ಇನ್ನು ಮಧ್ಯಾಹ್ನ 2:57 ಅಪರಾಹ್ನ 3:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:58 ರಾತ್ರಿ 9:45 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:10. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅಂಥವ್ರಿಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಭಾಗ್ಯೋದಯಕ್ಕಾಗಲಿ ಪಾಂಡಿತ್ಯಕ್ಕಾಗಲಿ ಧನಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಕಾರಕನಾಗಿರುವಂಥವನು ಕೂಡ ಗುರು. ಹಾಗಾಗಿ ಈ ದಿನ ನಾವು ಯಾವ ವಿಚಾರಗಳನ್ನು ಬಯಸ್ತೇವೆ ಅಥವಾ ನಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಯಾವ ರೀತಿಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬದಲಾವಣೆ ಮಾಡಿಕೊಳ್ಳೋ ಅಂಥ ಒಂದು ಪರ್ವಕಾಲ ಇದು. ಅದಕ್ಕೆ ಗುರುವಿನ ಅನುಗ್ರಹ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭವಾಗಿ ನಡೆಯುವಂಥ ಸಂದರ್ಭಗಳು ತುಂಬ ಇರುತ್ತೆ.
ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದರಿಂದ ಉತ್ತಮವಾದಂಥ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 20 ನಿಮಿಷದವರೆಗೆ ಈ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ರಾತ್ರಿ 8 ಗಂಟೆ 14 ನಿಮಿಷದಿಂದ ರಾತ್ರಿ 9 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ದಿನದ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ, ಫಲಿತಾಂಶಗಳು ತುಂಬ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 11 ನಿಮಿಷದಿಂದ ರಾತ್ರಿ 8 ಗಂಟೆ 14 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರವನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ಈ ಬುಧ ಹೋರದಲ್ಲಿ ತಟಸ್ಥಗೊಳಿಸುವಂಥದ್ದು ಉತ್ತಮ. ಇನ್ನು ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡಬೇಕಾಗಿರುವಂಥ ಪ್ರಯಾಣ ಆಗಲಿ, ಯಾವುದೇ ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರವನ್ನಾಗಲಿ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನಾಗಲಿ ಬುಧ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಬುಧ ಹೋರವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 29 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 11 ನಿಮಿಷದಿಂದ ಸಂಜೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 29 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ತುಂಬ ಫೇವರಬಲ್ ಆಗಿರುವಂಥ ಸಮಯ ರವಿ ಹೋರ. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ರವಿ ಹೋರವನ್ನು ಬಳಸ್ಕೊಳ್ಬಹುದು. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗ್ಬೋದು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ ಆಗ್ಬೋದು. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಮುಖವಾದಂತಹ ವಿಚಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಅಂದರೆ ರವಿ ಹೋರದಲ್ಲಿ ಮಾಡಿ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ರವಿ ಹೋರದಲ್ಲಿ ನಿಮಗೆ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 35 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 17 ನಿಮಿಷದಿಂದ ಅಪರಾಹ್ನ 4 ಗಂಟೆ 14 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 20 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ನೀವು ಆರಂಭ ಮಾಡ್ಬೋದು. ಮತ್ತು ಈ ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಶುಕ್ರ ಹೋರದಲ್ಲಿ ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂಥ ವಿಚಾರ ಆಗ್ಬೋದು, ಹಣಕಾಸಿನ ವಿಚಾರದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ ಇರ್ಬೋದು, ಅದು ಶುಕ್ರ ಹೋರದಲ್ಲೂ ಕೂಡ ಆದರೆ ತುಂಬ ಒಳ್ಳೆಯ ಫಲ ಸಿಕ್ಕತ್ತೆ, ಲಾಭ ಇರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 32 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 14 ನಿಮಿಷದಿಂದ ಸಂಜೆ 5 ಗಂಟೆ 11 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 26 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಿದ್ರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ.
ಅದಕ್ಕಾಗಿ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಅನುಸರಣೆ ಮಾಡಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪಂಚಾಂಗದ ಪ್ರಕಾರ ನೀವು ಪ್ರಾರಂಭ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳನ್ನು ಪಡ್ಕೊಳ್ಬೋದು. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಉತ್ತರಾಯಣ ಪುಣ್ಯಕಾಲ ಇರುವಂಥ ಸಂದರ್ಭ. ದಕ್ಷಿಣಾಯನ ಮುಗಿತು, ಉತ್ತರಾಯಣ ಬಂದಿದೆ. 6 ತಿಂಗಳುಗಳ ಕಾಲ ಉತ್ತರಾಯಣ ಇರುತ್ತೆ. ಇದು ದೇವತೆಗಳ ಹಗಲಿನ ಸಮಯ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಉತ್ತರಾಯಣ ಪುಣ್ಯಕಾಲದಲ್ಲಿ ಹಲವಾರು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನಾಂಕಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸಂಕ್ರಾಂತಿ ಹಬ್ಬ ಕೂಡ. ಸೂರ್ಯ ನಿರಯಣ ಮಕರ ರಾಶಿಗೆ ಪ್ರವೇಶ ಮಾಡಿದಂತಹ ಪುಣ್ಯಕಾಲ ಇದು. ಹಾಗಾಗಿ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಸೂರ್ಯ ಮಕರ ಸಂಕ್ರಾಂತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದಿದೆ. ಇದು ಸುಗ್ಗಿಯ ಕಾಲ. ಹಾಗಾಗಿ ಈ ದಿನ ದೇವರಿಗೆ ಹೊಸ ಅಕ್ಕಿಯಿಂದ ಪೊಂಗಲನ್ನು ನೈವೇದ್ಯಕ್ಕಾಗಿ ಮಾಡಿ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಸಣ್ಣ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಎಳ್ಳು, ನಾಣ್ಯ, ಎಲಚಿ ಹಣ್ಣು ಇದನ್ನು ಎರೆದು ಆರತಿ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಎಳ್ಳು ಬೀರುವಂಥದ್ದು ಅಂದರೆ ಎಳ್ಳನ್ನು ಕೊಟ್ಟು ಒಳ್ಳೆ ಮಾತಾಡು ಅಂತ ಹೇಳ್ತಾರಲ್ಲ, ಆ ರೀತಿ ಎಳ್ಳು ಮತ್ತು ಕಬ್ಬು, ಹಣ್ಣು ಇತ್ಯಾದಿಗಳನ್ನು ಬೀರುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗಾಗಿ ಈ ದಿನ ಸ್ತ್ರೀಯರಿಗೆ ವಿಶೇಷವಾಗಿ ಚಟುವಟಿಕೆಯಿಂದಿರುವಂಥ ದಿನ ಇದು. ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ, ಸಂಭ್ರಮದ ವಾತಾವರಣ ಇರುತ್ತೆ ಈ ದಿನದಲ್ಲಿ. ಇನ್ನು ಈ ಉತ್ತರಾಯಣದ ಆರಂಭದಿಂದಲೇ ಮಾಘ ಸ್ನಾನ ಮಾಡಿದ್ರೆ ಸರ್ವಶ್ರೇಷ್ಠ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಸೂರ್ಯ ಮಕರದಲ್ಲಿ ಇರುವಾಗ ಮಾಘ ಅನ್ನುವಂಥ ಮಾಸ ಆರಂಭ ಆಗುತ್ತೆ. ಮಕರದಿಂದ ಆರಂಭ ಆಗಿ ಕುಂಭರಾಶಿಗೆ ಸೂರ್ಯನ ಪ್ರವೇಶ ಆಗುವವರೆಗೂ ಕೂಡ ಮಾಘ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿ ಬ್ರಹ್ಮಚಾರಿಗಳಾಗಲಿ, ಗೃಹಸ್ಥರಾಗಲಿ, ವಾನಪ್ರಸ್ಥರಾಗಲಿ, ಭಿಕ್ಷುಕರಾಗಲಿ, ಬಾಲವೃದ್ಧರಾಗಲಿ, ಯುವಕರು, ಯುವತಿಯರು, ನರ ನಾರಿ ನಪುಂಸಕರು ಎಲ್ಲರೂ ಕೂಡ ಮಾಘ ಸ್ನಾನವನ್ನು ಮಾಡಲೇಬೇಕು ಅನ್ನುವಂಥ ಒಂದು ವಿಧಿವಿಧಾನ ಇದೆ. ಇದರಿಂದ ಈ ಮಾಘ ಸ್ನಾನ ಮಾಡೋದ್ರಿಂದ ಏನು ಫಲ ಸಿಕ್ಕತ್ತೆ? ಏಕೆಂದರೆ ಇಲ್ಲಿ ಕಾರ್ತೀಕ ಮಾಸ ಸರ್ವ ಮಾಸಗಳಲ್ಲಿ ಶ್ರೇಷ್ಠ ಅಂತ ಅನ್ನಿಸ್ಕೊಂಡಿದೆ, ಅದು ನಿಮಗೆ ಗೊತ್ತಿದೆ. ಆದರೆ ಕಾರ್ತೀಕ ಮಾಸಕ್ಕಿಂತಲೂ ಕೂಡ ಮಾಘ ಮಾಸ ಲಕ್ಷಪಟ್ಟು ಶ್ರೇಷ್ಠ ಅಂತ ಹೇಳಿ ಅನ್ನಿಸ್ಕೊಂಡಿದೆ. ಹಾಗಾಗಿನೇ ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನ ಅತಿ ಪ್ರಶಸ್ತವಾಗಿರುವಂಥದ್ದು. ಪ್ರಾತಃ ಸ್ನಾನವನ್ನು ಮಾಡದಂತಹ ನರಾಧಮ ಪಿಶಾಚಿ ಯೋನಿಯಲ್ಲಿ ಹುಟ್ಟುತ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳನ್ನು ಮಾಘ ಸ್ನಾನ ಒಂದೇ ಪರಿಹಾರ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಮಾಘ ಮಾಸದ ಸ್ನಾನ ಅತ್ಯಂತ ಪವಿತ್ರವಾಗಿರುವಂಥದ್ದು. ಯಾರು ಈ ಮಾಘ ಮಾಸದ ಸ್ನಾನವನ್ನು ಮಾಡ್ತಾರೆ ಅವರ ಮಾಡಿರುವಂಥ ಪಾಪಗಳನ್ನು ಚಿತ್ರಗುಪ್ತ ತನ್ನ ಪುಸ್ತಕದಲ್ಲಿ ದಾಖಲಾಗಿರುವಂಥ ಪಾಪಗಳನ್ನು ಅಳಿಸಿ ಹಾಕ್ತಾನೆ ಅನ್ನುವಂಥ ವಿಚಾರ. ಇದು ಯಮನ ಆಜ್ಞೆ ಅಂತ ಕೂಡ ಹೇಳುವಂಥದ್ದು ಇದೆ. ಹಾಗೆ ಈ ದಿನ ಸಂಕಲ್ಪಪೂರ್ವಕವಾಗಿ ಮಾಡುವಂಥ ಒಂದು ಸ್ನಾನ ಏನಿದೆ ಅದು ಅತ್ಯಂತ ಪುಣ್ಯವನ್ನು ತಂದು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲೇ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಮಾಘದಲ್ಲಿ ಮನೆಯಲ್ಲಿಯೇ ಬಿಸಿ ನೀರಿನ ಸ್ನಾನವನ್ನು ಮಾಡಿದರೆ 6 ವರ್ಷ ಸ್ನಾನ ಮಾಡಿದಂಥ ಫಲ ಸಿಕ್ಕತ್ತೆ. ಮನೆಯಿಂದ ಹೊರಗೆ ಹೋಗಿ ಬಾವಿಯಲ್ಲಿ ಸ್ನಾನ ಮಾಡಿದರೆ 12 ವರ್ಷ ಸ್ನಾನದ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಕೆರೆ, ಸರೋವರ ಮೊದಲಾದ ಮಾನವ ನಿರ್ಮಿತ ಜಲಮೂಲದಲ್ಲಿ ಸ್ನಾನವನ್ನು ಮಾಡಿದ್ರೆ ಬಾವಿಯಲ್ಲಿ ಸ್ನಾನ ಮಾಡಿದರೆ ಬರುವ ಪುಣ್ಯಕ್ಕಿಂತ ದುಪ್ಪಟ್ಟು ಫಲ ಲಭಿಸತ್ತೆ ಅನ್ನುವಂಥದ್ದು ಇದೆ. ಇನ್ನು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ 4 ಪಟ್ಟು ಪುಣ್ಯ ಫಲ ಸಿಕ್ಕತ್ತೆ. ದೇವತೆಗಳು ಸನ್ನಿಹಿತರಾಗಿರುವಂಥ ಪುಷ್ಕರಣಿಗಳಲ್ಲಿ ಸ್ನಾನ ಮಾಡಿದ್ರೆ 10 ಪಟ್ಟು ಫಲ ಸಿಕ್ಕತ್ತೆ. ಇನ್ನು ಗಂಗಾ, ಯಮುನಾ, ಸರಸ್ವತಿ ಮುಂತಾದ ಸಮುದ್ರವನ್ನು ನೇರವಾಗಿ ಸೇರುವಂಥ ಮಹಾನದಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ 100 ಮಡಿ ಪುಣ್ಯ ಸಿಕ್ಕತ್ತೆ. ಇನ್ನು ಮಹಾನದಿಗಳು ಸಂಗಮಿಸಿರುವಂಥ ಪ್ರಯಾಗಾದಿಗಳಲ್ಲಿ ಸ್ನಾನವನ್ನು ಮಾಡಿದ್ರೆ 400 ಪಟ್ಟು ಪುಣ್ಯ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಮಾಘ ಸ್ನಾನವೇ ಅತ್ಯಂತ ಪುಣ್ಯ ಸಂಪಾದಕವಾಗಿರುವಂಥದ್ದು. ಅದರಲ್ಲೂ ಮಕರದಲ್ಲಿ ರವಿ ಪ್ರವೇಶ ಮಾಡಿದರೆ 1000 ಪಟ್ಟು ಫಲ ಗಂಗಾ ಸ್ನಾನ ಮಾತ್ರದಿಂದ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ
ಮಕರ ಮಾಸದಲ್ಲಿ ತೀರ್ಥಗಳೆಲ್ಲವೂ ಕೂಡ ಸ್ನಾನ ದಾನಾದಿಗಳನ್ನು ಮಾಡೋದನ್ನು ಪುನೀತನನ್ನಾಗಿ ಮಾಡುತ್ತೆ, ಅಕ್ಷಯ ಲೋಕಗಳನ್ನು ಅದು ನಮಗೆ ತಂದು ಕೊಡುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿ ನೀರು ಇದೆಯೋ ಅದೆಲ್ಲವೂ ಕೂಡ ಗಂಗಾಜಲಕ್ಕೆ ಸಮಾನವಾಗಿರುತ್ತೆ. ಅದರಲ್ಲೂ ಪ್ರಯಾಗ, ಈ ನೈಮಿಷಾರಣ್ಯ ಮುಂತಾದಂತಹ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿದ್ರಂತೂ ಹೆಚ್ಚಿನ ವಿಶೇಷ ಫಲಗಳು ದೊರೆಯುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಬೇಕು. ಯಾವ ರೀತಿ ಸಂಕಲ್ಪ? ಮಾಧವನೇ ಅಂದರೆ ಕೃಷ್ಣನೇ ಮಾಘ ಮಾಸ ಪೂರ್ತಿ ಈ ತೀರ್ಥ ಜಲದಲ್ಲಿ ಸ್ನಾನವನ್ನು ಮಾಡ್ತೇನೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಸಾಕು, ಅಗಣಿತ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಮೌನವಾಗಿ ಸ್ನಾನವನ್ನು ಮಾಡಬೇಕು. ನೀರನ್ನು ಕಲುಷಿತಗೊಳಿಸಬಾರದು. ಹಾಗೆ ನಾವು ಸ್ನಾನ ಮಾಡುವಂಥ ಈ ಜಲಮೂಲದಲ್ಲಿ ಬಟ್ಟೆಗಳನ್ನು ಒಗೆಯುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಕಲುಷಿತ ಪದಾರ್ಥಗಳನ್ನು ಅದರಲ್ಲಿ ಸೇರಿಸುವಂಥದ್ದನ್ನಾಗಲಿ ಮಾಡಬಾರ್ದು. ಹಾಗಾಗಿ ಶುಭ ಜಲದಲ್ಲಿ ಮುಳುಗಿ ಸ್ನಾನ ಮಾಡಿ ಮೃತ್ತಿಕೆಯನ್ನು ಧರಿಸಿ ಪುನಃ ಮುಳುಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟರಂತೂ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ 1 ತಿಂಗಳು ಪೂರ್ತಿ ಈ ಸೂರ್ಯೋದಯಕ್ಕೆ ಮೊದಲು ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿದ್ರೆ ರೋಗಾದಿಗಳು ಇಲ್ಲದಂತಾಗತ್ತೆ. ಹಾಗಾಗಿ ಆರೋಗ್ಯವಂತ ಬದುಕನ್ನು ನಡೆಸಲಿಕ್ಕೆ ಮಾಘ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು. ಇಡೀ ತಿಂಗಳು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಈ ಕಡೆಯ 3 ದಿನಗಳನ್ನೇ ಅಂತ್ಯ ಪುಷ್ಕರಣಿ ಅಂತ ಹೇಳಿ ಕರೆದು ಅಲ್ಲೇ ಸ್ನಾನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಮಾಘ ಮಾಸದ ಕರ್ತವ್ಯಗಳು ಬಹಳ ವಿಶೇಷವಾಗಿರುವಂಥದ್ದು. ಯಾಕೆಂದರೆ ಈ 3 ಕಾಲಗಳಲ್ಲೂ ವಾಸುದೇವನನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ನೆಲದ ಮೇಲೆ ಮಲಗಬೇಕು, ತಿಲಾಜ್ಯದಿಂದ ಹೋಮವನ್ನು ಮಾಡಬೇಕು. ಯಾಕೆಂದರೆ ಈ ಮಾಘ ಮಾಸದಲ್ಲಿ ತಿಲವನ್ನು ಅಂದರೆ ಎಳ್ಳನ್ನು ಹೆಚ್ಚಾಗಿ ಬಳಸಬೇಕು ಅನ್ನುವಂಥದ್ದಿದೆ. ಅದಕ್ಕಾಗಿಯೇ ನಿನ್ನೆ ನಾವು ಷಟ್ತಿಲ ಏಕಾದಶಿಯನ್ನು ಆಚರಣೆ ಮಾಡಿರುವಂಥದ್ದು. ಈ ಎಳ್ಳನ್ನು 6 ಬಗೆಯಲ್ಲಿ ನಾವು ಈ ಮಕರ ಸಂಕ್ರಾಂತಿಯ ದಿನ ಉಪಯೋಗಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾವು ಎಳ್ಳನ್ನು ದಾನ ಮಾಡಬೇಕು. ಅದರಲ್ಲೂ ಕಂಬಳಿಯನ್ನು, ಶಾಲನ್ನು, ಪಾದರಕ್ಷೆಯನ್ನು, ತುಪ್ಪವನ್ನು, ಎಣ್ಣೆಯನ್ನು, ಹತ್ತಿ ಬಟ್ಟೆಯನ್ನು ಯಥಾಶಕ್ತಿ ಅನ್ನದಾನವನ್ನು ಮಾಡಿ ಯಥಾಶಕ್ತಿ ಸುವರ್ಣದಾನವನ್ನು ಮಾಡುವಂಥದ್ದು ತುಂಬ ವಿಹಿತವಾಗಿ ಇರುವಂಥದ್ದು. ಹಾಗಾಗಿ ನಮ್ಮ ದೋಷಗಳನ್ನು, ನಮ್ಮ ಪಾಪಗಳನ್ನು, ಜನ್ಮ ಜನ್ಮಾಂತರದ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಸ್ನಾನ ದಾನ ಎರಡನ್ನೂ ಕೂಡ ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಹಾಗೆ ಈ ಮಾಘ ಮಾಸದಲ್ಲಿ ಎಳ್ಳು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಎಳ್ಳಿನ ದಾನ ಮಾಧವನಿಗೆ ಪ್ರೀತಿಯನ್ನುಂಟು ಮಾಡುತ್ತೆ ಅಂತ ಹೇಳ್ತಾರೆ. ಎಳ್ಳನ್ನು ತಾಮ್ರ, ಕಂಚು ಮುಂತಾದ ಲೋಹದ ಪಾತ್ರೆಗಳಲ್ಲೇ ಹಾಕಿ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಇತ್ತೀಚೆಗೆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಎಳ್ಳನ್ನು ದಾನ ಮಾಡುವಂಥದ್ದು ಅಥವಾ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಎಳ್ಳನ್ನು ದಾನ ಮಾಡುವಂಥದ್ದಿದೆ. ಅದರಿಂದಲೇ ಅಷ್ಟೊಂದು ಫಲಗಳು ಬರ್ತಾ ಇಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿನೇ ಎಳ್ಳನ್ನು ತಾಮ್ರ ಅಥವಾ ಕಂಚಿನ ಪಾತ್ರೆಗಳಲ್ಲೇ ಹಾಕಿ ದಾನ ಮಾಡಬೇಕು. ಇದು ಸರ್ವಶ್ರೇಷ್ಠವಾಗಿರುವಂಥದ್ದು. ಇದರಿಂದ ದಾನದ ಒಂದು ಫಲ ಬಹಳ ಬೇಗ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಮಾಘ ಮಾಸದಲ್ಲಿ ಪ್ರಾತಃ ಕಾಲದಲ್ಲೇ ತಿಲದಾನವನ್ನು ಮಾಡಿದ್ರೆ ದುಸ್ವಪ್ನಗಳು ಬರಲ್ಲ. ಹಾಗಾಗಿ ಈ ಕೆಟ್ಟ ಕನಸುಗಳಿಂದ ಪಾರಾಗಲಿಕ್ಕೆ ನಾವು ಪ್ರಾತಃ ಕಾಲದಲ್ಲೇ ಈ ತಿಲದಾನವನ್ನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿನೇ ಈ ದಿನ ನೀವು ಎಳ್ಳು ಬೆಲ್ಲವನ್ನು ದಾನ ಮಾಡಿ. ನಾವು ನೆನ್ನೆಯ ಸಂಚಿಕೆಯಲ್ಲಿ ಹೇಳಿದಂತೆ ಎಳ್ಳನ್ನು 6 ವಿಧದಲ್ಲಿ ಈ ದಿನ ಬಳಸುವಂಥದ್ದನ್ನು ರೂಢಿಸ್ಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಮಕರ ಸಂಕ್ರಮಣ ತುಂಬ ವಿಶೇಷವಾಗಿರುವಂಥ ಒಂದು ದಿನ. ನಮ್ಮ ಜೀವನದಲ್ಲೂ ಕೂಡ ಒಂದು ಸಂಕ್ರಮಣ ಬರಲಿ. ಹಿಂದಿನ ಸ್ಥಿತ್ಯಂತರಗಳು ಬದಲಾವಣೆ ಆಗಿ ಮುಂದಿನ ದಾರಿ ಸುಗಮವಾಗಲಿ. ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ. ಅದಕ್ಕಾಗಿಯೇ ನವಗ್ರಹಗಳ ಅನುಗ್ರಹ ನಮಗೆ ಸಿಕ್ಕಲಿ. ಅದರಲ್ಲೂ ವಿಶೇಷವಾಗಿ ಈ ಎಳ್ಳಿನ ಮಹತ್ವವನ್ನು ಅರಿತು ಎಳ್ಳು ಬೆಲ್ಲವನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸು ಈ ದಿನ ನಿಮಗೆ ಸಿಕ್ಕದೇ ಇರುವಂಥ ದಿನ. ಹಾಗಾಗಿ ಬಯಕೆಗಳಾಗಿಯೇ ಉಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ. ಹಾಗೆ ನಿಮ್ಮ ಶತ್ರುಗಳು ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಾಗಲಿ ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಲಿ
ನಿಮ್ಮ ಕೆಲಸದ ಒಂದು ಪ್ರಗತಿಗೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ವಿಪರೀತವಾಗಿರುತ್ತೆ. ಇದೇ ನಿಮಗೆ ತಲೆನೋವಾಗಿ ಪರಿಣಮಿಸುವಂಥದ್ದು. ಹಾಗಾಗಿನೇ ಅವರನ್ನು ನಿಮ್ಮ ಜೀವನದಿಂದ ಎಲಿಮಿನೇಟ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಸಾಧಾರಣವಾಗಿ ಉತ್ತಮವಾಗೇ ಇರುತ್ತೆ. ಆದರೆ ಹೆಚ್ಚು ಬಂಡವಾಳ ತೊಡಗಿಸಿ ಮಾಡುವಂಥ ಈ ಪ್ರಯತ್ನಗಳೇನಿದೆ ಅದನ್ನು ಆದಷ್ಟು ನೀವು ತಡೆಯುವಂಥದ್ದು ಉತ್ತಮ. ಹಾಗೆ ಅಧಿಕ ಬಂಡವಾಳ ಹೂಡಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ಈ ಸಾಲ ಸೋಲವನ್ನು ಮಾಡಿ ನಿಮ್ಮ ಒಂದು ಯೋಜನೆಗಳಿಗೆ ಬೇಕಾದಂಥ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದಾಗಲಿ ಕ್ರೋಢೀಕರಣ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗೆ ಈ ದಿನ ಹಣವನ್ನು ಸಾಲವಾಗಿ ಕೊಡುವಂಥದ್ದು ಸಾಲವಾಗಿ ತರುವಂಥ ಪ್ರಯತ್ನ ಕೂಡ ಬೇಡ. ಏಕೆಂದರೆ ಈ ಹಣದ ಲೆಕ್ಕಾಚಾರದಲ್ಲೇ ತಲೆ ಕೆಳಗಾಗುತ್ತೆ. ಗಂಟು ನಂಟು ಎರಡೂ ಕೂಡ ಉಳಿಯಲಾರದಂಥ ಒಂದು ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನೀವು ಈಗಾಗಲೇ ಉಳಿತಾಯ ಮಾಡಿರುವಂಥ ಹಣ ಅದರಿಂದ ಕೂಡ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಕೂಡ ಇದೆ. ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಯ ಸಂಬಂಧವಾಗಿಯೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಒಟ್ಟಾರೆ ಈ ದಿನ ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಅಡೆತಡೆಗಳನ್ನೇ ಎದುರಿಸಬೇಕಾಗತ್ತೆ. ಯಾವುದೂ ಕೂಡ ಒಂದು ಸ್ಮೂತಾಗಿ ಕೆಲಸಗಳಾಗಲ್ಲ. ನೀವು ಒಂದು ಪ್ರಯಾಣ ಮಾಡಿ ಅಲ್ಲೂ ಕೂಡ ಸ್ವಲ್ಪ ತೊಂದರೆಗಳಿರುತ್ತೆ. ಜಾಗ್ರತೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಹೆಚ್ಚಿನ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ಈ ದಿನ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಕುಟುಂಬದಲ್ಲಿ ನಡೆಯುವಂಥ ಶುಭ ಕಾರ್ಯಗಳ ಬಗ್ಗೆ ಈ ದಿನ ಒಂದು ಒಗ್ಗಟ್ಟಿನ ಪ್ರದರ್ಶನ ಕೂಡ ಆಗುವಂಥದ್ದು. ಹಾಗೆ ನಿಮ್ಮ ಮಾತಿಗೂ ಕೂಡ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ಈ ದಿನ ತುಂಬ ಮನ್ನಣೆ ಇರುತ್ತೆ. ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನ ನೀವು ಬೇರೆಯವರ ಒಂದು ಮಾತಿಗೆ ಕಿವಿ ಕೊಡದೆ ನೀವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳಾಗಲಿ ನೀವು ಈಗಾಗಲೇ ತೀರ್ಮಾನ ಮಾಡಿರುವಂಥ ವಿಚಾರಗಳನ್ನಾಗಲಿ ಮುಂದುವರಿಸಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ, ಯಶಸ್ಸು ಸಿಕ್ಕತ್ತೆ. ಆದರೆ ಈ ದಿನ ನೀವು ಕ್ರಮಿಸುವಂಥ ದಾರಿ ಏನಾದರೂ ಹೊಸದಾಗಿದ್ದರೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಳೆಯ ದಾರಿಯಲ್ಲಾಗಲಿ ಹಳೆಯ ವ್ಯಕ್ತಿಗಳ ಜೊತೆಯಲ್ಲಾಗಲಿ ವ್ಯವಹಾರವನ್ನು ಮುಂದುವರಿಸ್ಬೋದು. ಆದರೆ ಈ ಹೊಸತು ಅನ್ನುವಂಥದ್ದು ಬಂದಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ತುಂಬ ಗರಿಷ್ಠ ಪ್ರಮಾಣದ ಹೆಚ್ಚಳ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ತುಂಬ ಇನ್ವಾಲ್ವ್ಮೆಂಟಿಂದ ಈ ದಿನ ಆರಂಭ ಮಾಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ಆಲೋಚನೆಗಳೇನಿದೆ ಅದು ಈ ದಿನ ಮೆಟೀರಿಯಲೈಸ್ ಆಗುತ್ತೆ. ಅಂದುಕೊಂಡಂಥ ಕೆಲಸಗಳು ಹಾಗೆ ಆಗುವಂಥದ್ದು ಇದೆ. ಇನ್ನು ಕುಟುಂಬದ ವಾತಾವರಣ ತುಂಬ ಆಹ್ಲಾದಕರವಾಗಿರುವಂಥದ್ದು, ತುಂಬ ಒಂದು ರೀತಿಯಲ್ಲಿ ನಿಮಗೆ ಸಂತೋಷವನ್ನು ತರುವಂಥ ಸಂದರ್ಭಗಳು ಇದೆ. ಹಾಗೆ ಈ ದಿನ ನೀವು ಮಾಡಿರುವಂಥ ಯಾವುದೇ ತಪ್ಪಿಗೆ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪರವಾಗಿ ನಿಲ್ತಾರೆ. ನಿಮ್ಮ ಪರವಾಗಿ ಅವರು ಕ್ಷಮೆಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮನ್ನು ಈ ದಿನ ಅವರು ಬಿಟ್ಟು ಕೊಡಲ್ಲ. ಹಾಗಾಗಿ ನಿಮಗೆ ಒಂದು ರೀತಿಯ ರಕ್ಷಾ ಕವಚ ಇದ್ದ ಹಾಗೆ ಒಂದು ಶೀಲ್ಡ್ ಇದೆ. ಹಾಗಾಗಿನೇ ಈ ದಿನ ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶಾಂತ ಸ್ವಭಾವ ಏನಿದೆ, ನಿಮ್ಮ ಮುಂದಾಲೋಚನೆ ಏನಿದೆ, ನಿಮ್ಮ ಅನುಭವ ಏನಿದೆ, ಇದರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ. ಅದು ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ತುಂಬ ಸಂತೋಷ ಇದೆ, ಅನುಕೂಲ ಇದೆ, ಹೊಂದಾಣಿಕೆ ಇದೆ. ಅದಕ್ಕಾಗಿಯೇ ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳ ಯೋಗ ತುಂಬ ಇದೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ನಿಮಗೆ ಅರಿವಿಲ್ಲದಂತೆಯೇ ಅನುಕೂಲತೆಗಳು ಬರ್ತಾ ಇರುತ್ತೆ. ಹಾಗಾಗಿ ಕೈ ಹಾಕಿದ ಕೆಲಸ ಕಾರ್ಯಗಳು ಈ ದಿನ ಚಿನ್ನವಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಅಪೇಕ್ಷಿತ ಒಂದು ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ಒಂದು ಬಡ್ತಿ ಇರ್ಬೋದು, ಅಥವಾ ನೀವು ಇಚ್ಛಿಸಿದಂತಹ ಕೆಲಸ ನಿಮಗೆ ಒದಗಿ ಬರುವಂಥದ್ದು ಇರ್ಬೋದು. ಹಾಗೆ ನಿಮ್ಮ ಮೇಲಧಿಕಾರಿಗಳ ಮಾರ್ಗದರ್ಶನ ಇರ್ಬೋದು. ಇದೆಲ್ಲವೂ ಕೂಡ ನಿಮಗೆ ಸಂದರ್ಭೋಚಿತವಾಗಿ ಬರ್ತಾ ಇರುತ್ತೆ. ಹಾಗೆ ಈ ದಿನದಲ್ಲಿ
ನಿಮ್ಮ ವಿಚಾರಗಳೇನಿದೆ ಅದನ್ನು ಬಹಳ ಸ್ಪಷ್ಟವಾಗಿ ಗುರುತಿಸ್ಕೊಳ್ತೀರಿ. ಹಾಗೆ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಲಿಮಿಟೇಷನ್ಸ್ ಏನು, ಇದೆಲ್ಲವೂ ಕೂಡ ಈ ದಿನ ನಿಮಗೆ ಗೊತ್ತಾಗುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ನೀವು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥದ್ದು ಇದೆ. ಬರಬೇಕಾದ ಹಣ ಬರುತ್ತೆ. ಬರಬೇಕಾದಂಥ ಬಾಕಿ ಹಣ ಕೂಡ ಸರ್ಕಾರದ ಮಟ್ಟದಲ್ಲಿ ಬರುವಂಥದ್ದಿದ್ದರೆ ಅದು ಕೂಡ ಬರುವಂಥ ಒಂದು ಒಳ್ಳೆಯ ಸೂಚನೆ ನಿಮಗೆ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಈ ಹಣಕಾಸಿನ ವ್ಯವಹಾರಗಳಾಗಲಿ ಪ್ರಯತ್ನಗಳಾಗಲಿ ನಿಮಗೆ ಸಂತೋಷವನ್ನು ನೀಡುತ್ತೆ. ಇನ್ನು ಈ ದಿನ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂಥದ್ದಾಗಲಿ, ತೀರ್ಥಯಾತ್ರೆ ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ನೆಚ್ಚಿನ ದೇವರನ್ನು, ಮನೆ ದೇವರನ್ನು ಸ್ಮರಣೆ ಮಾಡಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದನ್ನಾಗಲಿ ಮಾಡುವಂಥ ಒಂದು ಮನಸ್ಸಿದೆ, ಹಂಬಲ ಇದೆ. ಆದರೆ ಆ ಪ್ರಯತ್ನ ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಗಣ್ಯರನ್ನು ಭೇಟಿ ಮಾಡ್ತೀರಿ. ಅವರೊಂದಿಗೆ ಒಂದು ಮಾತುಕತೆ, ಚರ್ಚೆ ಆಗುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ಪ್ರಗತಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಈ ದಿನ ಪಡ್ಕೊಳ್ತೀರಿ. ಆದರೆ ನಿಮ್ಮ ಕುಟುಂಬಸ್ಥರಲ್ಲಾಗಲಿ, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರಲ್ಲಾಗಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಬೇಡಿ. ಈ ವಾದ ವಿವಾದ ಪ್ರತಿವಾದ ಇಂಥದ್ದಕ್ಕೆ ಈ ದಿನ ನೀವು ಆದಷ್ಟು ಕಡಿವಾಣ ಹಾಕುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ. ಅಮ್ಮನವರ ದರ್ಶನ ನಿಮಗೆ ಒಳ್ಳೆಯ ಬಲವನ್ನು ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಮಧ್ಯಮ ಫಲಗಳು ಇರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸದ ನಿಮಿತ್ತವಾಗಿ ಈ ದಿನ ನೀವು ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಮೂರನೆಯವರ ಕೈವಾಡ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಜಂಜಾಟ ಬೇಡ, ಯಾವುದೇ ಕೆಲಸ ಕಾರ್ಯಗಳ ಒಂದು ಅನಗತ್ಯವಾದಂಥ ಚರ್ಚೆಗಳು ಬೇಡ ಅನ್ನುವಂಥ ತೀರ್ಮಾನಕ್ಕೇನೋ ಬರ್ತೀರಿ. ಆದರೆ ಮೂರನೆಯವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ಕಾಲು ಕೆರೆದು ಜಗಳ ಮಾಡ್ತಾರೆ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ಯಾವುದೋ ಒಂದು ಪ್ರಲೋಭನೆಗೆ ಎಳೆದು ಅಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಅನಾನುಕೂಲತೆಗಳು ಉಂಟಾಗುವಂಥ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇರುತ್ತೆ. ನಿಮ್ಮ ಹಿತಶತ್ರುಗಳಿಂದ ಈ ದಿನ ಆಗುವಂಥದ್ದು. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ. ಕೆಲವೊಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲಸ ಮಾಡಬೇಕು, ಕೆಲವೊಮ್ಮೆ ಒತ್ತಡಕ್ಕೆ ಒಳಗಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ಫ್ರೀನೆಸ್ ಅನ್ನುವಂಥದ್ದು ಇರಲ್ಲ. ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗೇ ಇರುವಂಥದ್ದು. ಹಾಗಾಗಿ ಒಂದು ಕೆಲಸಕ್ಕೆ ನೀವು ಅಂಟಿಕೊಳ್ಳುವಂಥದ್ದು ಕೂಡ ಕಷ್ಟವಾಗುತ್ತೆ. ಹಾಗಾಗಿ ಆರಂಭ ಆಗುವಂಥ ಕೆಲಸ ಮಧ್ಯದಲ್ಲೇ ನಿಲ್ಲುವಂಥದ್ದು ಕೂಡ ಆಗುತ್ತೆ. ಇದರಿಂದ ನಾನಾ ರೀತಿಯಲ್ಲಿ ನಿಮಗೆ ನಷ್ಟಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನೆರೆಹೊರೆಯವರಿಂದ ಕೂಡ ನಿಮಗೆ ಸ್ವಲ್ಪ ತಲೆನೋವೇ ಇರುವಂಥದ್ದು. ಆದರೆ ಈ ದಿನದ ಖರೀದಿ ಪ್ರಕ್ರಿಯೆ ಏನಿದೆ ಅದರಲ್ಲಿ ಸ್ವಲ್ಪ ಸಮಾಧಾನ ಇದೆ, ಅನುಕೂಲತೆಗಳಿದೆ. ಹಾಗೆ ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಈ ದಿನ ನೀವು ತುಂಬ ಇಷ್ಟಪಡ್ತೀರಿ, ಅದನ್ನು ಹೆಚ್ಚು ಹೆಚ್ಚು ಬಳಸ್ತೀರಿ. ಅದಕ್ಕೆ ಬೇಕಾದಂತಹ ಕೆಲವೊಂದು ಪೂರಕವಾದ ಸೌಲಭ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಸ್ವಂತಿಕೆಗೆ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಕುಟುಂಬಸ್ಥರ ಒಂದು ಮೂದಲಿಕೆಗೆ ಈ ಒಂದು ನಡತೆಯ ಕಾರಣ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬದ ಜವಾಬ್ದಾರಿ ಏನು ಅದನ್ನು ಕೂಡ ಈ ದಿನ ಜೊತೆಯಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಜೊತೆಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಇರುತ್ತೆ, ಬಿಡುವಿಲ್ಲ, ಸಮಯ ಇಲ್ಲ. ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಲಿಕ್ಕೂ ಕೂಡ ಪುರುಸೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ದಿನದ ಕೆಲಸಗಳಲ್ಲಿ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧಿಸುವಂಥ ದಾರಿಯಲ್ಲಿ ಪಟ್ಟು ಹಿಡಿದು ಸಾಗುವಂಥ ಸಮಯ ಇದು. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಮನಸ್ಸು ಅಷ್ಟೊಂದು ಸೂಕ್ತವಾಗಿ ಇಲ್ಲದೆ ಇರೋದರಿಂದ ಕೆಲವು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಹಾಗೆ ಹೊಗಳಿಕೆಗೆ ಮರುಳಾಗುವಂಥ ಸಾಧ್ಯತೆ ಇರೋದರಿಂದ ಅಲ್ಲೂ ಕೂಡ ಕೆಲಸಗಳು ನಿಲುಗಡೆಗೆ ಒಳಪಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇದರಿಂದ ಅನಿರೀಕ್ಷಿತ ಖರ್ಚಿಗೆ ನೀವು ತಯಾರಾಗಬೇಕಾಗತ್ತೆ.
ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ಎಚ್ಚರ ತಪ್ಪುವಂಥದ್ದು ಇದೆ. ಇದರಿಂದ ಕಾನೂನಿನ ಒಂದು ಶಿಸ್ತಿಗೆ ಒಳಪಡುವಂಥದ್ದು, ದಂಡ ತೆರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ನಿಮ್ಮ ಅಹಂಭಾವ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ, ಈ ಈಗೋ ಅನ್ನುವಂಥದ್ದು ನಿಯಂತ್ರಣದಲ್ಲಿದ್ದರೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಚರ್ಚೆ ಮಾತುಕತೆ ಬಂದಾಗ ನಿಮ್ಮ ಇತಿಮಿತಿಯನ್ನು ಅರಿತುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಮಕ್ಕಳಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ. ಆದರೆ ಮಕ್ಕಳು ಈ ದಿನ ನಿಮ್ಮ ಮಾತನ್ನು ಕೇಳಲ್ಲ, ಅರ್ಧಂಬರ್ಧ ಕೇಳುವಂಥದ್ದು ಇದೆ. ಹಾಗಾಗಿನೇ ಈ ಉಡಾಫೆಯ ನಡವಳಿಕೆ ಕೂಡ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಈ ದಿನ ಸ್ವಲ್ಪ ಕೋಪ ತಾಪಗಳು ಕೂಡ ಜಾಸ್ತಿ ಆಗುತ್ತೆ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ ಈ ದಿನ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಅದು ಸ್ವಲ್ಪ ಪಾರ್ಶ್ವ ಪರಿಣಾಮವನ್ನು ಉಂಟು ಮಾಡುವಂಥದ್ದು ಇರುತ್ತೆ. ಜಾಗ್ರತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬಹಳ ಸುಗಮವಾದಂತಹ ಗುರಿಯನ್ನು ತಲುಪ್ತೀರಿ. ಎಲ್ಲೂ ಕೂಡ ಅಷ್ಟೊಂದು ತೊಂದರೆ ಇಲ್ಲ. ಹಾಗಾಗಿನೇ ನಿಮಗೆ ತುಂಬ ಫಲಪ್ರದವಾದಂತಹ ದಿನವಾಗತ್ತೆ ಇದು. ಹಾಗೆ ಹಣವನ್ನು ಗಳಿಸಲಿಕ್ಕೆ ನಿಮ್ಮ ವ್ಯಾಪಾರನೋ ಉದ್ಯೋಗನೋ ಸ್ವಂತ ಬಿಸ್ನೆಸ್ಸೋ ಏನೋ ಒಂದನ್ನು ಹಮ್ಮಿಕೊಂಡಿದ್ದೀರಲ್ಲ, ಅಲ್ಲಿ ಅನೇಕ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಹಣವನ್ನು ಈ ಸಂಪಾದನೆಯನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು ಇದೆ. ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ. ಯಾಕೆಂದರೆ ಒಂದು ಹೊಸ ಆವಿಷ್ಕಾರ ಆಗಿದೆ, ಹೊಸ ಸಂಶೋಧನೆ ಆಗಿದೆ, ಹೊಸ ದಾರಿ ನಿಮಗೆ ಗೊತ್ತಾಗ್ತಿದೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಬೆಳವಣಿಗೆ, ನಿಮ್ಮ ಒಂದು ಪುರೋಭಿವೃದ್ಧಿ ಈ ಒಂದು ಮಾರ್ಗದಲ್ಲಿ ಸಾಗುವಂಥದ್ದು ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಏರ್ತಾ ಇದ್ದಾನೆ, ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಅಟ್ರಿಬ್ಯೂಟ್ಸ್ ಆಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ನೀವು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ತೀರಿ. ಜ್ಞಾನ ಸಂಪಾದನೆ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಕಾನೂನು ಸಲಹೆಯನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಮುಂದಿನ ಜೀವನ ಭದ್ರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ತಜ್ಞರು ಸಿಗ್ತಾರೆ, ಆದರ್ಶ ಗುರುಗಳು ಸಿಗ್ತಾರೆ, ಹಾಗೆ ಅನುಭವಸ್ತ್ರ ಮಾತುಗಳು ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ಸೋಲುವಂಥ ಅಗತ್ಯತೆ ಇಲ್ಲ, ಅನ್ಯಥಾ ಯೋಚನೆ ಮಾಡುವಂಥ ಒಂದು ಸಂದರ್ಭ ಕೂಡ ಇರಲ್ಲ. ಇನ್ನು ಈ ದಿನ ವಿವಾಹ ಪ್ರಸ್ತಾವನೆಗಳು ಬರುವಂಥದ್ದು, ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆಗಳು ಆಗುವಂಥ ಅಥವಾ ಒಂದು ಪೂರ್ವ ಚರ್ಚೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಗತಿದಾಯಕವಾದಂಥ ದಿನ, ಲಾಭದಾಯಕವಾದಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಭಿನ್ನಾಭಿಪ್ರಾಯಗಳು ತಲೆದೋರುವಂಥದ್ದು ಇದೆ. ನಿಮ್ಮನ್ನು ಯಾರು ಅತಿಯಾಗಿ ನಂಬಿದ್ದಾರೆ, ನಿಮ್ಮನ್ನು ಯಾರು ಅತಿಯಾಗಿ ಆಶ್ರಯಿಸಿದ್ದಾರೆ ಅಂಥವರೇ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಇದು ದೊಡ್ಡ ಪೆಟ್ಟು ನಿಮಗೆ. ಯಾಕೆಂದರೆ ಬೇರೆ ಯಾವುದೇ ರೀತಿಯ ಅನುಮಾನ ಬಂದರೂ ಪರವಾಗಿಲ್ಲ, ಆದರೆ ಹಣದ ವಿಚಾರದಲ್ಲಿ ಬರುವಂಥ ಅನುಮಾನ ನಿಮಗೆ ಈ ದಿನ ತುಂಬ ಹಿನ್ನಡೆಯನ್ನು ತರುತ್ತೆ. ಮನಸ್ಸಿಗೆ ತೀವ್ರವಾದ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಆದಷ್ಟು ಇಂತಹ ಒಂದು ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಉತ್ತಮ ಯಶಸ್ಸನ್ನು ಬಯಸುವಂಥ ನೀವು ಉತ್ತಮ ಕಾರ್ಯಗಳ ನಿರೀಕ್ಷಣೆಯಲ್ಲೇ ಇರ್ತೀರಿ. ಆದರೆ ಈ ದಿನ ನಿಮ್ಮ ಒಂದು ಕಾರ್ಯಗಳ ಆಯ್ಕೆ ಏನಿದೆ, ಕೆಲಸಗಳ ಆಯ್ಕೆ ಏನಿದೆ, ಅದು ಸಮರ್ಪಕವಾಗಿರಲ್ಲ. ಹಾಗಾಗಿನೇ ಈ ದಿನ ಗುರುತರವಾಗಿರುವಂಥ ಕೆಲಸಗಳಾಗಲಿ, ನಿಮಗೆ ಅನುಕೂಲ ತರುವಂತಹ ಕೆಲಸಗಳಾಗಲಿ, ಅಥವಾ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವಂಥ ಕೆಲಸಗಳಾಗಲಿ ನಿಮಗೆ ಸಿಕ್ಕಲ್ಲ. ಇದ್ದುದನ್ನೇ ಆಯ್ಕೆ ಮಾಡ್ಕೊಳ್ತೀರಿ, ಅದರಲ್ಲೇ ಮುಂದುವರಿಯುವಂಥ ಒಂದು ಪ್ರಯತ್ನ ಇರುತ್ತೆ. ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಇರಬೇಕಾಗತ್ತೆ.
ಹಾಗೆ ಈ ದಿನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅನ್ನುವಂಥ ಭ್ರಮೆ ಕೂಡ ನಿಮ್ಮನ್ನು ಆವರಿಸಿಕೊಂಡಿರುವಂಥದ್ದು ಇದೆ. ಹಾಗಾಗಿ ನೀವು ಅಂತಹ ಭ್ರಮೆಯಿಂದ, ಅಂತಹ ಒಂದು ಆಲೋಚನೆಗಳಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಒಂದು ಸಮಸ್ಯೆಗೆ ಪರಿಹಾರ 10 ಮಾರ್ಗಗಳಲ್ಲಿರುತ್ತೆ. ಹಾಗಾಗಿ ಅಂಥ ಮಾರ್ಗಗಳನ್ನು ಒಂದೊಂದಾಗಿ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಮಾತ್ರ ಪರಿಹಾರ ಆಗುವಂಥದ್ದು ಇರುತ್ತೆ. ಹಾಗಾಗಿ ಯಾರನ್ನೋ ಒಬ್ಬರನ್ನು ನಂಬಿ, ಯಾವುದೋ ಒಂದು ಸಿದ್ಧಾಂತವನ್ನು ನಂಬಿಕೊಂಡು ಸಮಸ್ಯೆಗೆ ಪರಿಹಾರಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಗುರುತರವಾದಂಥ ನಿರ್ಣಯಕ್ಕೆ ಬರಬೇಡಿ, ತೀರ್ಮಾನ ಕೈಗೊಳ್ಳಬೇಡಿ, ಅಷ್ಟೊಂದು ಒಳ್ಳೆಯದಾಗಲ್ಲ. ಈ ದಿನ ಗುರು ದಕ್ಷಿಣಾಮೂರ್ತಿಗಳ ದರ್ಶನ ಮಾಡಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬಾ ಆಸಕ್ತಿ ಇರುವಂತಹ ದಿನ. ಹಾಗೆ ಯಾವುದೇ ಒಂದು ಹೊಸ ಕೆಲಸಗಳಲ್ಲೂ ಕೂಡ ಈ ದಿನ ತುಂಬಾ ಉತ್ಸಾಹದಲ್ಲಿ ಇರ್ತೀರಿ, ತುಂಬಾ ಝೀಲ್ ಅನ್ನುವಂಥದ್ದು ಇದೆ. ಹಾಗಾಗಿನೇ ಕೆಲಸಗಳನ್ನ ಹೊಸತರಲ್ಲೇ ಮಾಡುವಂಥದ್ದು, ಹೊಸ ಆವಿಷ್ಕಾರಗಳನ್ನ ಮಾಡುವಂಥದ್ದು, ಹೊಸ ಜನರ ಪರಿಚಯ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ನಿಮಗೆ ತುಂಬಾ ಇಷ್ಟವಾದಂತಹ ಕೆಲಸ. ಹಾಗೆ ದಾಂಪತ್ಯ ಸುಖ ಕೂಡ ಈ ದಿನ ಹೆಚ್ಚಾಗುವಂಥದ್ದು ಇದೆ. ದಂಪತಿಗಳ ಮಧ್ಯೆ ಒಂದು ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಾಗೆ ಈ ದಿನ ವಸ್ತ್ರಗಳ ಮೇಲಾಗ್ಲಿ, ಉಡುಪಿನ ಮೇಲಾಗ್ಲಿ, ಆಭರಣಗಳ ಮೇಲಾಗ್ಲಿ ಆಸೆ ಇದೆ. ಹಾಗೆ ಖರ್ಚು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ಕೆಲವೊಂದು ಯೋಜನೆಗಳು ನಿಮಗೆ ವಿರುದ್ಧವಾದಂತಹ ಫಲಿತಾಂಶವನ್ನು ತಂದಿರಬಹುದು, ಅಥವಾ ಅಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಹಿನ್ನಡೆ ಉಂಟಾಗಿರಬಹುದು. ಆದ್ರೆ ಈ ದಿನ ಅವೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಸರಿ ದಾರಿಗೆ ತರುವಂತಹ ಒಂದು ಪ್ರಯತ್ನ ಕೂಡ ಇದೆ. ಒಂದು ರಿಅಲೈನ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ತಜ್ಞರನ್ನ, ಅನುಭವಸ್ಥರನ್ನ ನೀವು ಈ ದಿನ ಭೇಟಿ ಮಾಡಿ ಅವರ ಸಲಹೆಯನ್ನ, ಸಹಕಾರವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಏನು ಬೇಕು ಅದನ್ನ ಬಹಳ ಮುತುವರ್ಜಿಯಿಂದ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನ ಕಳೀತೀರಿ. ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಉತ್ತಮವಾದಂತಹ ಒಂದು ಕ್ವಾಲಿಟಿ ಟೈಮ್ ಅನ್ನು ಕೂಡ ಕಳೆಯುವಂತದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ಫ್ಯಾಮಿಲಿ ಅಂದ್ರೆ, ನಿಮ್ಮ ಕುಟುಂಬ ಅಂದ್ರೆ ತುಂಬಾ ಅಚ್ಚುಮೆಚ್ಚು. ಅದಕ್ಕಾಗಿ ನಿಮ್ಮ ತ್ಯಾಗ ಇದೆ, ನಿಮ್ಮ ಒಂದು ಶ್ರಮ ಇದೆ. ಅದನ್ನ ಈ ದಿನ ಪ್ರತಿಯೊಬ್ಬರು ಕೂಡ ಗುರುತಿಸ್ತಾರೆ. ಇದು ನಿಮ್ಗೆ ಸಂತೋಷದ ವಿಚಾರ. ಅದಕ್ಕಾಗಿನೇ ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಈ ದಿನ ಸ್ವಲ್ಪ ತುಳಸಿಯನ್ನ ಅರ್ಚನೆಗೆ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿನೇ ಈ ದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ. ಹಾಗೆ ಈ ಹಿಂದೆ ಆಗಿ ಬಿಟ್ಟಿರುವಂತಹ ಕೆಲವೊಂದು ವಿಚಾರಗಳೇನಿದೆ ಅದನ್ನು ಮರು ಪ್ರಾರಂಭ ಮಾಡುವಂತಹ ಒಂದು ಅಗತ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳು ಆರಂಭ ಆದರೆ ಅದನ್ನು ಪೂರ್ಣ ಮಾಡುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡೆ ನಿಮ್ಮ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗಾದರೂ ಹಣದ ಸಹಾಯವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಡುವ ಮೊದಲು ನಿಮ್ಮ ಇತಿಮಿತಿಗಳನ್ನು ನೋಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಗುರಿ ಸಾಧನೆಯಲ್ಲಿ ಗೊಂದಲ ಉಂಟಾಗುವಂಥ ಸಾಧ್ಯತೆಗಳು, ಜೊತೆಗೆ ಅದರಿಂದ ಹಾನಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಅದಕ್ಕಾಗಿಯೇ ಪೂರ್ವ ಸಿದ್ಧತೆ ಆಗಬೇಕು, ಮುನ್ನೆಚ್ಚರಿಕೆ ಅನ್ನುವಂಥದ್ದು ಈ ದಿನ ಬೇಕೇ ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಎಷ್ಟೇ ಹತ್ತಿರ ಇದ್ದರೂ ಕೂಡ ನಿಮ್ಮ ಸುತ್ತಮುತ್ತಲಿನವರೊಡನೆ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಮುಂದಿನ ಗುರಿಯ ಬಗ್ಗೆ, ನಿಮ್ಮ ಒಂದು ಕೆಲಸದ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚೆಯನ್ನು ಮಾಡಬೇಡಿ. ಏಕೆಂದರೆ ಅದು ಅವರಿಗೆ ಒಂದು ಅಡ್ವಾಂಟೇಜು, ಅದಕ್ಕೆ ಅಡೆತಡೆ ತರುವಂಥ ಒಂದು ಪ್ರಯತ್ನದಲ್ಲಿ ಅವರಿರ್ತಾರೆ. ಹೀಗಾಗಿ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕೆಲವು ಖರ್ಚುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಖರ್ಚಿನ ಬಾಬ್ತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನೃತ್ಯ, ಸಂಗೀತ, ಕಲಾ ಪ್ರದರ್ಶನ, ನಾಟಕ ಇತ್ಯಾದಿಗಳಲ್ಲಿ ತುಂಬ ಆಸಕ್ತಿ. ಒಂದು ಕಲ್ಚರಲ್ ಇವೆಂಟ್ ಏನಿದೆ ಅದು ನಿಮಗೆ ತುಂಬ ಖುಷಿ ಕೊಡುವಂಥ ಒಂದು ಕೆಲಸ.
ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಸಮಯವನ್ನು ನೀವೇ ಮೀಸಲಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ಹವ್ಯಾಸ ಇರ್ಬೋದು, ನಿಮ್ಮ ಸೌಜನ್ಯದ ವರ್ತನೆ ಇರ್ಬೋದು, ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನೇ ಮುಂದುವರಿಸಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಬಲವಾದಂತಹ ದಿನ. ತುಂಬ ಎನರ್ಜಿ ಇದೆ, ತುಂಬ ಸ್ಟ್ರೆಂತ್ ಇದೆ, ಒಳ್ಳೆಯ ಆಲೋಚನೆ ಇದೆ. ಹಾಗೆ ಈ ದಿನ ಪಾಸಿಟಿವ್ ಪವರ್ ಅನ್ನುವಂಥದ್ದು ನಿಮ್ಮ ಪ್ರತಿಯೊಂದು ಆಲೋಚನೆಗಳಲ್ಲೂ ಕೂಡ ಇರುವಂಥದ್ದು. ಹಾಗೆ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ತುಂಬ ಮುತುವರ್ಜಿಯಿಂದ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ನಿಮಗೆ ಲಾಭದ ಅಂಶಗಳು ಕಾಣಿಸ್ತಾ ಇದೆ. ಹಾಗೆ ಈ ದಿನ ಸಮಸ್ಯೆಗಳೇನಾದರೂ ಇದ್ದರೆ, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಸಂಬಂಧಗಳಿಂದ ಉಂಟಾಗುವಂಥ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಇದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಒಂದು ಬಹುಮುಖ ಪ್ರತಿಭೆ ಅನಾವರಣಗೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಈ ದಿನ ಸಿಕ್ಕುವಂಥದ್ದು ಇದೆ. ನಿಮ್ಮ ಟ್ಯಾಲೆಂಟ್ ಆಗಲಿ, ನಿಮ್ಮ ಅನುಭವ ಆಗಲಿ ಈ ದಿನ ಒಂದು ಪ್ರಸರಣಕ್ಕೆ ಬರುವಂಥದ್ದು. ಇದರಿಂದ 4-6 ಜನ ನಿಮ್ಮನ್ನು ಹೊಗಳುವಂಥದ್ದು, ನಿಮ್ಮ ನಡತೆಯನ್ನು ಮೆಚ್ಚುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಕೆಲಸದ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಇತಿಮಿತಿ ಏನು ಅದನ್ನು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮೊದಲ ಭಾಗ ಏನಿದೆ, ದಿನದ ಮೊದಲ ಭಾಗ, ಇಲ್ಲಿ ಸ್ವಲ್ಪ ನಿಮಗೆ ಈ ಕಸಿವಿಸಿ ಉಂಟಾಗುವಂಥದ್ದು ಇರುತ್ತೆ. ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಆದರೆ ಆದಷ್ಟು ಬೇಗ ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಹೊಂದುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ರೀತಿಯ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಕುಟುಂಬವನ್ನು ಕೂಡ ಈ ದಿನ ನಿಮ್ಮ ಲೂಪಲ್ಲಿ ಇಟ್ಕೊಳ್ಬೇಕು. ನಿಮ್ಮ ವಿದ್ಯಮಾನಗಳು, ನಿಮ್ಮ ಚಟುವಟಿಕೆಗಳು ಅವ್ರಿಗೂ ಕೂಡ ಗೊತ್ತಾಗ್ತಾ ಇರಬೇಕು. ಹಾಗಾಗಿ ಪಾರದರ್ಶಕವಾಗಿರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಒಂದು ಕನಸಿನ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ. ಜೊತೆಗೆ ಈ ದಿನ ಮನೆಯಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಇದೆ. ಹಾಗಾಗಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಕೆಲವೊಂದು ಕೆಲಸಗಳು, ಅದು ಸಮಸ್ಯೆಗಳೇ ಅಂತಲೇ ಕರಿಬೋದು, ಅಂಥದ್ದನ್ನು ಈ ದಿನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಸ್ಟ್ರಾಟಜಿಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸೌಜನ್ಯದ ವರ್ತನೆ ಕೆಲವರಿಗೆ ತುಂಬ ಸಂತೋಷವನ್ನು ತರುತ್ತೆ. ನಿಮ್ಮಿಂದ ನಿರೀಕ್ಷೆ ಮಾಡಿರದೇ ಇರುವಂಥ ಕೆಲವೊಂದು ಸಹಕಾರಗಳು ಕೂಡ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಬದಲಾದಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತೀರಿ, ಮಾರ್ಪಾಟಾಗಿರುವಂಥ ವ್ಯಕ್ತಿಯಾಗಿದ್ದೀರಿ. ಹಾಗಾಗಿನೇ ನಿಮ್ಮ ಮಾತಿಗೆ, ನಿಮ್ಮ ಒಂದು ಅಭಿಪ್ರಾಯಕ್ಕೆ ತುಂಬ ಮನ್ನಣೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮೌನ ಸಮ್ಮತಿ ಏನಿದೆ ಅದನ್ನು ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು ಅಪಾರ್ಥ ಮಾಡಿಕೊಂಡ್ರೆ ಅದನ್ನು ಸ್ಪಷ್ಟಪಡಿಸುವಂಥ ಅಗತ್ಯತೆ ಇದೆ. ಯಾಕಾಗಿ ನೀವು ಮೌನವಾಗಿದ್ರಿ, ಯಾಕಾಗಿ ಆ ವಿಚಾರದಲ್ಲಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ತಿಳಿಸಿಲ್ಲ ಅನ್ನುವಂಥ ವಿಚಾರಗಳನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಪ್ರಯತ್ನವನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ದಿನ ಅವಸರದಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದರಿಂದ ನಿಮಗೆ ಸ್ವಲ್ಪ ಆಘಾತ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಆತುರಕ್ಕೆ ಕೆಲಸಗಳಿಗೆ ಕೈ ಹಾಕಬೇಡಿ. ನಿಧಾನವೇ ಪ್ರಧಾನ, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಾದ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ಅಪರಿಚಿತ ವ್ಯಕ್ತಿಗಳು ಏನಾದರೂ ಈ ದಿನ ನಿಮ್ಮನ್ನು ಮಾತಿಗೆ ಎಳೆದ್ರೆ, ವಾದ ಪ್ರತಿವಾದಕ್ಕೆ ಎಳೆದ್ರೆ ಅಲ್ಲಿಂದ ನೀವು ಹೊರ ನಡೆಯುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗೇ ಇರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ
ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರುದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಮಧ್ಯಮ ಫಲ ಇರುತ್ತೆ. ಹಾಗೆ ಈ ದಿನ ಮಾತಿನಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದಿದೆ. ಈ ಮಾತಿನ ಹರಟೆ ಇರ್ಬೋದು ಅಥವಾ ಅಸಂಬದ್ಧವಾದಂಥ ಮಾತುಗಳಿರ್ಬೋದು, ಇದನ್ನು ಈ ದಿನ ನೀವು ಸ್ವಲ್ಪ ದೂರ ಇಡಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಸಿಕ್ಕುವಂಥವರೇ ಹೆಚ್ಚು ಮಾತಾಡುವಂಥವ್ರು, ಹಳೆಯ ವಿಚಾರಗಳನ್ನು ಕೆದಕುವಂಥವ್ರು, ಪೋಸ್ಟ್ ಮಾರ್ಟಮ್ ಮಾಡುವಂಥವ್ರು. ಹಾಗಾಗಿ ಅವರ ಜೊತೆ ಈ ದಿನ ಬಹಳ ಸೂಕ್ಷ್ಮವಾಗಿ ಇರಬೇಕು. ಅವರ ಬೇಡಿಕೆಗಳನ್ನು ಬಹಳ ವಿಚಾರಪೂರ್ವಕವಾಗಿ ತಿರಸ್ಕಾರ ಮಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈ ದಿನ ನೀವು ಸೆನ್ಸಿಟಿವ್ ಆಗಿ ಇರಬೇಕಾಗತ್ತೆ. ಇನ್ನು ಈ ದಿನ ಆಹಾರ ವಿಹಾರದಲ್ಲಿ ನಿಯಂತ್ರಣ ಇರಬೇಕು. ಅದು ಈ ದಿನದ ಮಂತ್ರ ಆಗಬೇಕು ನಿಮಗೆ. ಏಕೆಂದರೆ ಈ ದಿನ ಸ್ವಲ್ಪ ಆಹಾರದಲ್ಲಾಗಲಿ ಅಥವಾ ನಿಮ್ಮ ಆರೋಗ್ಯದಲ್ಲಾಗಲಿ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಸ್ವಲ್ಪ ಇದೆ. ಇನ್ನು ಈ ದಿನ ಮನೆಯಲ್ಲಿ ಕೆಲವರಿಂದ ನಿಮಗೆ ಆಶಾಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶಗಳು ಸಿಕ್ಕಲ್ಲ. ಆದರೂ ಕೂಡ ಅದನ್ನು ಹೊಂದಾಣಿಕೆಯ ಮೇರೆಗೆ ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆ ಈ ದಿನ. ಆದ್ದರಿಂದಲೇ ಅಂಥದ್ದನ್ನು ಎದುರಿಸಲಿಕ್ಕೆ ಅಥವಾ ಅಂಥ ಒಂದು ಸಮಸ್ಯೆಯನ್ನು ತಿಳಿಗೊಳಿಸಲಿಕ್ಕೆ ಈ ದಿನ ನೀವು ಪ್ರಯತ್ನ ಮಾಡಲೇಬೇಕಾಗತ್ತೆ. ಹಾಗಾಗಿ ನಿಮ್ಮ ವಿವೇಚನೆ, ನಿಮ್ಮ ದೂರದರ್ಶಿತ್ವ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಹಾಗೆ ಈ ದಿನದಲ್ಲಿ ನಿತ್ಯಗಟ್ಟಲೆಯ ಕ್ರಮಗಳೇನಿದೆ, ಆ ವಿಧಿವಿಧಾನಗಳೇನಿದೆ, ಅದನ್ನು ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ಯಾವುದೋ ಒಂದು ವಿಚಾರಕ್ಕಾಗಿ ನಿಮ್ಮ ದಿನನಿತ್ಯದ ಜೀವನ ಕ್ರಮ ಏನಿದೆ, ರುಟೀನ್ ವರ್ಕ್ ಏನಿದೆ, ಅದನ್ನು ಕಾಂಪ್ರಮೈಸ್ ಮಾಡಿಕೊಳ್ಬೇಡಿ. ಅದರಂತೆ ಅದು ನಡೀತಾ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.